ಯಾರಿಗೆಲ್ಲ ಹಜ್ ಮಾಡುವ ಸಾಮರ್ಥ್ಯ ಇದೆ ಅವರಿಗೆ ಇಸ್ಲಾಮಿನಲ್ಲಿ ಹಜ್ಜನ್ನು ಕಡ್ಡಾಯಗೊಳಿಸಲಾಗಿದೆ. ಒಮ್ಮೆ ಮಾತ್ರ ಮಾಡಬೇಕು ಎಂದು ಆದೇಶಿಸಲ್ಪಟ್ಟಿರುವ ಏಕೈಕ ಆರಾಧನೆ ಹಜ್ ಇಸ್ಲಾಮಿನಲ್ಲಿ. ಅದು ಒಮ್ಮೆ ಮಾತ್ರ ಮಾಡಬೇಕು ಬದುಕಿನಲ್ಲಿ. ಜಗತ್ತಿನ ಎಲ್ಲ ಸಂಘರ್ಷಗಳಿಗೆ ಕಾರಣ ಅದು. ಅನ ಖೈರು ಮಿನ್ಹು ಎಂಬ ಈ ಜನಾಂಗೀಯತೆಯ ಮಾನಸಿಕತೆ. ಹಜ್ ಆ ಜನಾಂಗೀಯತೆಯನ್ನು ತೊಡೆದು ಹಾಕುವಂತಹ ಒಂದು ಕರ್ಮ ಅದು. ನಿರ್ದಿಷ್ಟವಾದ ದಿನಗಳಲ್ಲಿ ಮಾತ್ರ ಹಜ್ ನಿರ್ವಹಿಸಲ್ಪಡಬೇಕು. ಬೇರೆಲ್ಲೋ ನಿಮಗೆ ಇಷ್ಟ ಇದ್ದ ಕಡೆಯಲ್ಲಿ ಹಜ್ ಮಾಡಲಿಕ್ಕೆ ಆಗುವುದಿಲ್ಲ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಆತ್ಮೀಯರೇ, ವಿಚಾರ ಜ್ಯೋತಿ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಜ್ ಯಾತ್ರೆ ವಿಶ್ವದ ವಿವಿಧ ಭಾಗಗಳಿಂದ ಬಂದ ಲಕ್ಷಾಂತರ ಮುಸ್ಲಿಮರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಜಾಗತಿಕ ಐಕ್ಯತೆಯನ್ನು ಸಾರುತ್ತದೆ. ಇದೇ ವೇಳೆ ಹಜ್ಜಿನಲ್ಲಿ ಭಾಗವಹಿಸಲು ಸಾಧ್ಯವಾಗದ ವಿಶ್ವಾಸಿಗಳು ಈದ್ ಉಲ್ ಅಲ್ಹಾ ಹಬ್ಬವನ್ನು ಆಚರಿಸುತ್ತಾರೆ. ಈ ಮಹತ್ವದ ವಿಷಯದ ಕುರಿತು ಇನ್ನಷ್ಟು ಬೆಳಕು ಚೆಲ್ಲಲು ಇಂದು ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಮಸ್ಜಿದುಲ್ ಹುದಾ ಇದರ ಖತೀಬರಾದಂತಹ ಮೊಹಮ್ಮದ್ ಕುಂಜಿಯವರು ಉಪಸ್ಥಿತರಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಜ್ ಯಾತ್ರೆ ಜಾಗತಿಕ ಐಕ್ಯತೆಯ ಉದಾಹರಣೆ ಎಂದು ಹೇಳಲಾಗುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಹಜ್ ಎಂಬುದು ಇಸ್ಲಾಮಿನ ಬಹಳ ಪ್ರಮುಖವಾದ ಅತ್ಯಂತ ಶ್ರೇಷ್ಠವಾದಂತಹ ಆರಾಧನೆಯಾಗಿದೆ. ಯಾರಿಗೆಲ್ಲ ಹಜ್ ಮಾಡುವ ಸಾಮರ್ಥ್ಯ ಇದೆ ಅವರಿಗೆ ಇಸ್ಲಾಮಿನಲ್ಲಿ ಹಜ್ಜನ್ನು ಕಡ್ಡಾಯಗೊಳಿಸಲಾಗಿದೆ. 3 ವಿಷಯಗಳಿವೆ ಹಜ್ ಕಡ್ಡಾಯ ಆಗಲಿಕ್ಕೆ. ಒಂದನೆಯದಾಗಿ ಹಜ್ ಮಾಡಲೇಬೇಕಾದ ಆರೋಗ್ಯ ಇರಬೇಕು. ಎರಡನೆಯದಾಗಿ ಹಜ್ ಮಾಡಲಿಕ್ಕೆ ಬೇಕಾದಂತಹ ಸಂಪತ್ತಿರಬೇಕು. ಮೂರನೆಯದಾಗಿ ಹಜ್ ಮಾಡಲಿಕ್ಕೆ ವಾಹನದ ವ್ಯವಸ್ಥೆ ಇರಬೇಕು, ಟ್ರಾವೆಲಿಂಗಿನ ವ್ಯವಸ್ಥೆ ಇರಬೇಕು. ಈ 3 ಸವಲತ್ತುಗಳಿದ್ದರೆ ಅವರ ಮೇಲೆ ಹಜ್ ಕಡ್ಡಾಯ. ಮತ್ತು ಬದುಕಿನಲ್ಲಿ ಒಮ್ಮೆ ಮಾತ್ರ ಮಾಡಬೇಕು ಎಂದು ಆದೇಶಿಸಲ್ಪಟ್ಟಿರುವ ಏಕೈಕ ಆರಾಧನೆ ಹಜ್ ಇಸ್ಲಾಮಿನಲ್ಲಿ. ಅದು ಒಮ್ಮೆ ಮಾತ್ರ ಮಾಡಬೇಕು ಬದುಕಿನಲ್ಲಿ. ಒಮ್ಮೆ ಮಾತ್ರ ಮಾಡುವುದು ಕಡ್ಡಾಯ. ಹಜ್ ಧಾರಾಳ ಪಾಠಗಳಿರುವ, ಧಾರಾಳ ಮಾರ್ಗದರ್ಶನಗಳಿರುವ ಒಂದು ಪ್ರಮುಖವಾದಂತಹ ಆರಾಧನಾ ಕರ್ಮವಾಗಿದೆ. ಹಜ್ ಮನುಷ್ಯನನ್ನು ಸಂಸ್ಕರಿಸ್ತದೆ. ಹಜ್ ಮನುಷ್ಯನ ವ್ಯಕ್ತಿತ್ವವನ್ನು ಸುಧಾರಿಸ್ತದೆ. ಹಜ್ ಮನುಷ್ಯನನ್ನು ತರಬೇತುಗೊಳಿಸ್ತದೆ. ಯಾರೆಲ್ಲ ಹಜ್ ಮಾಡುತ್ತಾರೆ ಅವರು ಧಾರಾಳ ಶಿಯಾರುಗಳಂತ ಹೇಳಲಾಗಿದೆ ಕುರ್ಆನ್ನಲ್ಲಿ. ಅಂದರೆ ಧಾರಾಳ ದೃಷ್ಟಾಂತಗಳನ್ನು ಅವರು ನೋಡುವವರು, ಧಾರಾಳ ದೃಷ್ಟಾಂತಗಳನ್ನು ಅವರು ಅನುಭವಿಸ್ತಾರೆ. ಆ ಮೂಲಕ ತಮ್ಮ ಬದುಕನ್ನು ಸ್ವಚ್ಛಗೊಳಿಸಲು, ಬದುಕನ್ನು ಸಂಸ್ಕರಿಸಲು ಸಿಗುವಂತಹ ಒಂದು ಅಪೂರ್ವವಾದ ಅವಕಾಶವಾಗಿದೆ ಹಜ್. ಮತ್ತು ಒಬ್ಬ ಮುಸ್ಲಿಮನ ಪಾಲಿಗೆ ಅವನ ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಹಜ್ ನಿರ್ವಹಿಸುವುದು. ಹಜ್ ನೀವು ಹೇಳಿದಂತೆ ಒಂದು ಜಾಗತಿಕ ಸಮ್ಮೇಳನ. ಅದು ಜಗತ್ತಿನ ಎಲ್ಲ ಕಡೆಗಳಿಂದ, ಜಗತ್ತಿನ ಎಲ್ಲ ಭೂಭಾಗಗಳಿಂದ ಬರುವಂತಹ ಮುಸ್ಲಿಮರು ಪವಿತ್ರ ಹರಂನಲ್ಲಿ ಅಥವಾ ಕೈಬಾದ ಬಳಿ ಅವರೊಟ್ಟು ಸೇರುತ್ತಾರೆ. ಅವರು ಆರಾಧನೆಗಳಲ್ಲಿ ತಲ್ಲೀನರಾಗ್ತಾರೆ. ಆ ಮೂಲಕ ಮಾನವ ಸಮಾನತೆಯ, ಮಾನವ ಏಕತೆಯ, ವಿಶ್ವ ಸಾಹೋದರ್ಯದ ಒಂದು ದೊಡ್ಡ ಪಾಠಗಳನ್ನು ಜಗತ್ತಿಗೆ ಹಾಜಿಗಳು ತೋರಿಸಿಕೊಡ್ತಾರೆ. ಅವರು ಅನುಭವಿಸ್ತಾರೆ ಎಂದು ಮಾತ್ರ ಅಲ್ಲ, ಇಡೀ ಜಾಗತಿಕ ವಿಶ್ವ ಭ್ರಾತೃತ್ವ ಅಂತ ಏನು ನಾವು ಹೇಳ್ತೇವೆ, ಆ ವಿಶ್ವ ಭ್ರಾತೃತ್ವದ ಬಹಳ ಮನೋಹರವಾದ, ಉನ್ನತವಾದ ಆ ಪಾಠಗಳನ್ನು, ಆ ಮಾರ್ಗದರ್ಶನಗಳನ್ನು ಹಜ್ಜಿನ ಮೂಲಕ ಮುಸ್ಲಿಮರು ಜಗತ್ತಿಗೆ ಖಂಡಿತವಾಗಿಯೂ ತೋರಿಸಿಕೊಡ್ತಾರೆ. ಒಂದೇ ರೀತಿಯ ಈ ಹಜ್ ಕರ್ಮ ನಿರ್ವಹಿಸುವ ಸಂದರ್ಭದಲ್ಲಿ ಒಂದೇ ರೀತಿಯ ಬಟ್ಟೆಯನ್ನು ಧರಿಸ್ತಾರೆ. ಅದಕ್ಕೇನು ಇಹ್ರಾಮ್ ಎಂದು ಹೇಳಲಾಗ್ತದೆ. ಈ ಮೂಲಕ ಯಾವ ಸಂದೇಶವನ್ನು ಜಗತ್ತಿಗೆ ಅದು ನೀಡ್ತದೆ? ಹಜ್ಜಿನ ಬಹಳ ದೊಡ್ಡ ಸಂದೇಶ ಮಾನವ ಸಮಾನತೆ, ಮಾನವ ಏಕತೆ. ಇದು ಹಜ್ಜಿನ ಅತಿ ದೊಡ್ಡ ಸಂದೇಶ ಆಗಿದೆ ಮತ್ತು ಈ ಜಗತ್ತಿಗೆ ಅತ್ಯಂತ ಅಗತ್ಯ ಇರುವ ಸಂದೇಶ ಅದು. ಯಾಕೆಂದರೆ ಜಗತ್ತಿನ ಇವತ್ತು ಏನೆಲ್ಲ ಜಗತ್ತಿನಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ, ಹತ್ಯಾಕಾಂಡಗಳು, ಕೊಲೆ, ಸಂಘರ್ಷಗಳು,
ಇದಕ್ಕೆಲ್ಲ ಇರುವ ಏಕೈಕ ಕಾರಣ ಏನೆಂದರೆ ಜನಾಂಗೀಯತೆ. ಕುರ್ಆನ್ನಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಜನಾಂಗೀಯತೆ ಅಂತ ಹೇಳಲಾಗಿದೆ. ಅನ ಖೈರು ಮಿನ್ಹು ಅಂತ, ಅಂದರೆ ನಾನು ಶ್ರೇಷ್ಠ ಅಂತ. ಈ ನಾನು ಶ್ರೇಷ್ಠ ಎಂಬ ಜನಾಂಗೀಯತೆಯೇ ಜಗತ್ತಿನ ಎಲ್ಲ ಸಂಘರ್ಷಗಳ ಮೂಲ ಕಾರಣ ಮತ್ತು ಮಾನವ ಇತಿಹಾಸದಲ್ಲಿ ನಡೆದ ಪ್ರಪ್ರಥಮ ಅಪರಾಧ ಅದು. ಅಂದರೆ ಕ್ರೈಮಿನ ಬ್ಯಾಕ್ಗ್ರೌಂಡ್ ಅದು. ಅನ ಖೈರು ಮಿನ್ಹು, ನಾನು ಶ್ರೇಷ್ಠ ಅಂದರೆ ನಾವು ಬದುಕಲಿಕ್ಕೆ ಅರ್ಹತೆ ಇರುವವರು, ನೀವು ಬದುಕಲಿಕ್ಕೆ ಅರ್ಹತೆ ಇಲ್ಲದವರು, ನಾವು ಶ್ರೇಷ್ಠರು, ನೀವು ಕನಿಷ್ಠರು, ನಾವು ಏನು ಮಾಡಿದ್ರೂ ಅದು ಒಳ್ಳೆಯದೇ, ನೀವೆಷ್ಟು ಒಳ್ಳೆಯ ಕೆಲಸ ಮಾಡಿದ್ರೂ ಅದು ಕೆಟ್ಟದ್ದು, ನಾವು ನರಮೇಧ ನಡೆಸಿದ್ರೂ ಅದು ಸರಿಯೇ, ನೀವು ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುವುದಾದರೂ ಅದು ಭಯೋತ್ಪಾದನೆ ಅಥವಾ ಉಗ್ರವಾದ. ಈ ರೀತಿಯ ಜನಾಂಗೀಯತೆ ನೋಡಿ ಜಗತ್ತಿನ ಎಲ್ಲ ಕಡೆಗಳಲ್ಲಿ ನೀವು ಕಾಣ್ತಾ ಇರ್ತೀವಿ. ಮತ್ತು ಜಗತ್ತಿನ ಎಲ್ಲ ಅನಾಹುತಗಳಿಗೆ, ಜಗತ್ತಿನ ಎಲ್ಲ ಸಂಘರ್ಷಗಳಿಗೆ ಕಾರಣ ಅದು ಅನ ಖೈರು ಮಿನ್ಹು ಎಂಬ ಈ ಜನಾಂಗೀಯತೆಯ ಮಾನಸಿಕತೆ. ಹಜ್ ಆ ಜನಾಂಗೀಯತೆಯನ್ನು ತೊಡೆದು ಹಾಕುವಂತಹ ಒಂದು ಕರ್ಮ ಅದು. ಯಾರು ಯಾರಿಗಿಂತ ಶ್ರೇಷ್ಠರಲ್ಲ, ಯಾರು ಯಾರಿಗಿಂತ ಕನಿಷ್ಠರಲ್ಲ, ನೀವೆಲ್ಲರೂ ಸಮಾನರು. ಅದರಿಂದಲೇ ಹಜ್ಜಿನಲ್ಲಿ ಅಗರ್ಭ ಶ್ರೀಮಂತರಿರ್ತಾರೆ, ಅರಬ್ ದೊರೆಗಳಿರ್ತಾರೆ, ಅದರಲ್ಲಿ ಕಡು ಬಡವರು ಇದ್ದಾರೆ, ಕೂಲಿ ಕಾರ್ಮಿಕರು ಹೇಗೋ ಕಷ್ಟಪಟ್ಟು ಬಹಳಷ್ಟು ವರ್ಷಗಳ ತನಕ ಕೂಡಿ ಹಾಕಿ ಆ ಕನಸನ್ನು ನನಸು ಮಾಡಲಿಕ್ಕೆ ಹೊರಟ ಕೂಲಿ ಕಾರ್ಮಿಕರು ಇದ್ದಾರೆ ಪಟ್ಟಿಯಲ್ಲಿ. ಅಲ್ಲಿ ಬಿಳಿ ಚರ್ಮದ ಯುರೋಪಿಯನ್ಸ್ ಇದ್ದಾರೆ, ಅಲ್ಲಿ ಕಪ್ಪು ಚರ್ಮದ ಆಫ್ರಿಕಾದ ಕಪ್ಪು ಚರ್ಮದ ಅವರು ಅಲ್ಲಿದ್ದಾರೆ. ಆದರೆ ಅವರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ಲ. ಅವರ ಬಟ್ಟೆ, ಕಾಯಬಾದ ಪರಿಸರದಲ್ಲಿ ಅವರು ಕಾಯಬಾವನ್ನು ಸುತ್ತುವಾಗ ಎಲ್ಲರೂ ಒಂದೇ ರೀತಿ. ಅದೇ ರೀತಿ ಮುಸ್ದಲಿಫಾದಲ್ಲಿ ಒಂದು ರಾತ್ರಿಯ ತಂಗುವಿಕೆ ಇದೆ. ಅದು ಜಗತ್ತಿನ ಅಗರ್ಭ ಶ್ರೀಮಂತರು ಅಲ್ಲಿ ತಂಗಬೇಕು, ಒಬ್ಬ ಬಡವ ಕೂಡ ಅಲ್ಲಿ ಒಂದು ರಾತ್ರಿ ಯಾವುದೇ ಬೆಡ್ ಇಲ್ಲದೆ, AC ಇಲ್ಲದೆ, ಫ್ಯಾನ್ ಇಲ್ಲದೆ, ಕಲ್ಲುಗಳು ಮತ್ತು ಮರಳುಗಳಿಂದ ತುಂಬಿದ ಒಂದು ಪ್ರದೇಶದಲ್ಲಿ ನೀವು ಮಲಗಬೇಕು, ನಿದ್ದೆ ಮಾಡಬೇಕು ನೀವು. ಸೊ ಹಜ್ಜಿನ ಎಲ್ಲ ಕರ್ಮಗಳು, ಹಜ್ಜಿನಲ್ಲಿ ಏನೇನು ಕಡ್ಡಾಯ ಕರ್ಮಗಳಿವೆ, ಈ ಎಲ್ಲ ಕರ್ಮಗಳು ಮಾನವ ಕುಲದ ಸಮಾನತೆ, ಮಾನವ ಕುಲದ ಏಕತೆ ಮತ್ತು ಮಾನವನಿಗೆ ಇರುವಂತಹ ಗೌರವ. ದೇವನ ಬಳಿ ನೀವೆಲ್ಲರೂ ಸಮಾನರು. ದೇವನ ಬಳಿ ಪರಿಗಣಿಸಲ್ಪಡುವುದು ನಿಮ್ಮ ದೇವಭಯ ಮತ್ತು ನಿಮ್ಮ ಚಾರಿತ್ರ್ಯ ಮಾತ್ರ ಎಂಬ ಈ ಬಹಳ ದೊಡ್ಡ ಸಂದೇಶ ಮತ್ತು ಆಧುನಿಕ ಜಗತ್ತಿಗೆ ಅತ್ಯಂತ ಅಗತ್ಯ ಇರುವಂತಹ ಒಂದು ದೊಡ್ಡ ಸಂದೇಶವನ್ನು ಹಜ್ ಎಂಬ ಇಬಾದತ್ ಇಡೀ ಜಗತ್ತಿಗೆ ಕಲಿಸಿಕೊಡುತ್ತದೆ. ಈ ಹಜ್ಜಿನಲ್ಲಿ ಜಾಗತಿಕವಾಗಿ ಎಲ್ಲಾ ಪ್ರದೇಶದ ಜನರು ಒಂದು ಕಡೆ ಸೇರ್ತಾರೆ. ಈ ಒಂದು ಕಡೆ ಸೇರುವುದರ ಉದ್ದೇಶ, ಯಾವ ರೀತಿಯ ಉದ್ದೇಶವನ್ನು ಅದು ಇಸ್ಲಾಂ ಬಯಸುತ್ತದೆ? ಹಜ್ ಅಂದ್ರೆ ನೀವು ಎಲ್ಲಿಯಾದ್ರೂ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬದುಕಿನಲ್ಲಿ ಒಂದೇ ಸಲ ಮಾಡಬೇಕು ಅಂತ ಆದೇಶ ಇರುವುದು ಅದಕ್ಕೆ. ಹಜ್ ಮಾಡಲಿಕ್ಕೆ ಆ ನಿರ್ದಿಷ್ಟವಾದ ಸ್ಥಳಕ್ಕೆ ನೀವು ಹೋಗಬೇಕು. ಹೌದು, ಹಜ್ ಮಾಡುವುದು ಮಕ್ಕಾದಲ್ಲಿ ಮಾತ್ರ. ಮತ್ತು ಹಜ್ ಮಾಡಲಿಕ್ಕೆ ನಿರ್ದಿಷ್ಟವಾದ ದಿನ ಕೂಡ ಇದೆ. ಅರಫಾ ಅಂದರೆ ಅರಬಿ ಕ್ಯಾಲೆಂಡರ್ನ ದಿಲ್ ಹಜ್ಜ ತಿಂಗಳ 9ನೆಯ ದಿನ, ಅಂದರೆ 8, 9, 10, 11, 12, 13 ಈ 6 ದಿನಗಳು ಹಜ್ಜಿನ ದಿನಗಳು. ಹಜ್ಜಿನ ಎಲ್ಲ ಕರ್ಮಗಳು ನಡೆಯುವುದು ಆ 6 ದಿನಗಳಲ್ಲಿ. ಆದ್ದರಿಂದ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿರ್ದಿಷ್ಟವಾದ ದಿನಗಳಲ್ಲಿ ಮಾತ್ರ ಹಜ್ ನಿರ್ವಹಿಸಲ್ಪಡಬೇಕು. ಬೇರೆಲ್ಲೋ ನಿಮಗೆ ಇಷ್ಟ ಇದ್ದ ಕಡೆಯಲ್ಲಿ ಹಜ್ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ನಿಮಗೆ ಇಷ್ಟ ಇರುವ ದಿನಗಳಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ಹಜ್ಜಿನ ಈ ದಿನಗಳಲ್ಲಿ ವಿಶೇಷವಾಗಿ ಜನ ನಿಬಿಡತೆ ಇರುತ್ತದೆ. ಆದ್ದರಿಂದ ಬೇರೆ ದಿನಗಳಲ್ಲಿ ನಾನು ಹೋಗಿ ಹಜ್ ಮಾಡಿ ಬರ್ತೇನೆ ಅಂತ ತೀರ್ಮಾನ ಜನರಿಗೆ ಬೇರೆ ದಿವಸ ಹಾಗೆ ಇಲ್ಲ. ಇಡೀ ಜಾಗತಿಕ ಮುಸ್ಲಿಮರು ಒಟ್ಟಿಗೆ ಸೇರಬೇಕು. ಜಗತ್ತಿನ ಎಲ್ಲ ಭೂಭಾಗಗಳಿಂದ ಬಂದಂತಹ ಎಲ್ಲ ಮನುಷ್ಯರು, ಎಲ್ಲ ಅಂತಸ್ತಿನ, ಎಲ್ಲ ವಿಧದ, ಎಲ್ಲ ವರ್ಗದ ಮುಸ್ಲಿಮರು ಅಲ್ಲಿ ಒಟ್ಟು ಸೇರಬೇಕು. ಹಾಗೆ ಇಡೀ ಮಾನವ ಕುಲ ಎಂಬುದು ಒಬ್ಬ ದೇವನ ಸೃಷ್ಟಿಗಳು. ಇಡೀ ಮಾನವ ಕುಲ ಅವರ ಚರ್ಮದಲ್ಲಿ, ಅವರ ಅಂತಸ್ತಿನಲ್ಲಿ, ಅವರ ಅಭಿರುಚಿಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಇರ್ಬೋದು. ಆದರೆ ಇಡೀ ಮಾನವ ಕುಲ ಒಬ್ಬ ದೇವನ ಸೃಷ್ಟಿಗಳು. ದೇವನ ಬಳಿ ಅವರೆಲ್ಲರೂ ಸಮಾನರು, ದೇವನ ಬಳಿ ಅವರೆಲ್ಲರೂ ಗೌರವಾರ್ಹರು ಮತ್ತು ದೇವನ ಬಳಿ ಎಲ್ಲ ಮನುಷ್ಯರು ಉತ್ತರದಾಯಿತ್ವ ಇರುವವರು. ಈ ಒಂದು ದೊಡ್ಡ ಪಾಠವನ್ನು ಖಂಡಿತವಾಗಿಯೂ ಹಜ್ ಮುಸ್ಲಿಮರಿಗೆ ಮತ್ತು ಇಡೀ ಜಗತ್ತಿಗೆ
ಕಲಿಸ್ತದೆ. ಹಜ್ ಅಂದರೆ ಇಬ್ರಾಹಿಂ ಅವರ ತ್ಯಾಗದ ಒಂದು ತ್ಯಾಗ ಮತ್ತು ಬಲಿದಾನದ ಒಂದು ಸಂಕೇತ. ಈ ನಿಟ್ಟಿನಲ್ಲಿ ಅದು ಜಗತ್ತಿಗೆ ಯಾವ ರೀತಿಯ ಸಂದೇಶವನ್ನು ಇಬ್ರಾಹಿಮರ ತ್ಯಾಗ ಮತ್ತು ಬಲಿದಾನ ನೀಡುತ್ತದೆ? ಹಜ್ಜಿನ ಎಲ್ಲ ಕರ್ಮಗಳು 3 ವ್ಯಕ್ತಿಗಳ ಬದುಕನ್ನು ಆಧರಿಸಿರುವಂತಹದ್ದು. ಹಜರತ್ ಇಬ್ರಾಹಿಂ, ಅವರ ಮಗ ಹಜರತ್ ಇಸ್ಮಾಯಿಲ್ ಮತ್ತು ಅವರ ಪತ್ನಿ ಹಾಜರ. ಈ 3 ವ್ಯಕ್ತಿಗಳ ತ್ಯಾಗಪೂರ್ಣವಾದ, ಸಮರ್ಪಣೆಯ ಮತ್ತು ಬಹಳ ಸ್ವಚ್ಛವಾದ ಬದುಕಿನ ಇತಿಹಾಸವಾಗಿದೆ ಹಜ್ಜಿನ ಎಲ್ಲ ಕರ್ಮಗಳು. ಅಬ್ರಹಾಂ ಎಂಬ ಪ್ರವಾದಿ ಸುಮಾರು 4,000 ವರ್ಷಗಳ ಆಚೆ ಜಗತ್ತಿನ ಎಲ್ಲ ಸೆಮೆಟಿಕ್ ಧರ್ಮಗಳು ಅತಿ ಹೆಚ್ಚು ಗೌರವಿಸುವ ವ್ಯಕ್ತಿ ಇಬ್ರಾಹಿಂ. ಅವರು ಇರಾಕಿನಲ್ಲಿ ಹುಟ್ಟಿ ವಾಹನಗಳಿಲ್ಲದ, ವಿಮಾನ ಇಲ್ಲದ, ಕಾರ್ ಇಲ್ಲದ, ಬಸ್ ಇಲ್ಲದ ಒಂದು ಕಾಲದಲ್ಲಿ ಇರಾಕಿನಿಂದ ಸಿರಿಯಾ, ಜೋರ್ಡಾನ್, ಫೆಲಸ್ತೀನ್, ಈಜಿಪ್ಟ್, ಸೌದಿ ಅರೇಬಿಯಾ ಜಗತ್ತಿನ ಧಾರಾಳ ಭೂಭಾಗಗಳನ್ನು ಸುತ್ತಾಡುತ್ತಾರೆ. ಜನರನ್ನು ಸಂಸ್ಕರಿಸುವುದಕ್ಕಾಗಿ, ಮನುಷ್ಯರಿಗೆ ಅವರ ಬದುಕಿನ ವಾಸ್ತವಿಕತೆಗಳನ್ನು ಹೇಳಿಕೊಡುವುದಕ್ಕಾಗಿ, ಬದುಕಿನ ಸತ್ಯಗಳನ್ನು ತಿಳಿಸಿಕೊಡುವುದಕ್ಕಾಗಿ, ಬದುಕನ್ನು ಸ್ವಚ್ಛಗೊಳಿಸುವ ಮಾರ್ಗದರ್ಶನ ಮಾಡುವುದಕ್ಕಾಗಿ, ಅಧರ್ಮದ, ಅಕ್ರಮದ ಬದುಕಿನಿಂದ ಮುಕ್ತರಾಗುವಂತಹ ಪಾಠಗಳನ್ನು ಅವರಿಗೆ ಕಲಿಸಿಕೊಡುವುದಕ್ಕಾಗಿ ಆ ಪ್ರವಾದಿ ತನ್ನ ಬದುಕನ್ನು ಸವೆಸ್ತಾರೆ. ತ್ಯಾಗದಿಂದ ಕೂಡಿದ ಬದುಕದು. ಒಂದು ಕಡೆ ಅಪಾರವಾದ ಪರಿಶ್ರಮ, ಇನ್ನೊಂದು ಕಡೆ ದೇವನಿಂದ ಬಂದಂತಹ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು ಇಬ್ರಾಹಿಮರಿಗೆ. ಬರಡು ಮರುಭೂಮಿಯಾದ ಮಕ್ಕಾದಲ್ಲಿ ತನ್ನ ಪತ್ನಿ ಮತ್ತು ಮಗುವನ್ನು ಬಿಟ್ಟು ಬರಬೇಕು ಎಂಬ ಆದೇಶ ಬರುತ್ತದೆ. ಮಕ್ಕಾ ಒಂದು ಬರಡು ಮರುಭೂಮಿ, ನೀರಿಲ್ಲದ ಜನವಾಸ. ಎಲ್ಲಿ ನೀರಿರುತ್ತದೋ ಅಲ್ಲಿಯ ಸಿವಿಲೈಸೇಷನ್ ಬೆಳೆಯುವುದು. ಮಕ್ಕಾದಲ್ಲಿ ನೀರೇ ಇರಲಿಲ್ಲ. ಎಲ್ಲಿಯ ತನಕ ಅಂದರೆ ಪಕ್ಷಿಗಳು ಕೂಡ ಹಾರಾಡ್ತಾ ಇರಲಿಲ್ಲ ಮಕ್ಕದ ಆ ನಗರದ ಮೇಲೆ ಅಂತ. ಅಷ್ಟು ಬರಡು ಮರುಭೂಮಿಯಾಗಿದ್ದ ಒಂದು ಪ್ರದೇಶ ಮಕ್ಕ ಎಂಬುದು. ಅಲ್ಲಿ ಪತ್ನಿ ಮತ್ತು ಮಗುವನ್ನು ಬಿಟ್ಟು ಬರಬೇಕು ಎಂಬುದು ದೇವನ ಆದೇಶವಾಗಿತ್ತು. ಅಲ್ಲಿ ಬಿಟ್ಟು ಬರ್ತಾರೆ. ಮತ್ತು ದೇವನ ಅನುಗ್ರಹದಿಂದ ಇವತ್ತು ಜಗತ್ತಿನಲ್ಲಿ ಬರಡು ಮರುಭೂಮಿಯಾಗಿದ್ದ ಆ ಪ್ರದೇಶ ಈ ಜಗತ್ತಿನ ಅತಿ ಹೆಚ್ಚು ಆಕರ್ಷಣೀಯ ಕೇಂದ್ರ ಇವತ್ತು ಮಕ್ಕ ಎಂಬುದು. ದಿನಕ್ಕೆ ಲಕ್ಷಗಟ್ಟಲೆ ಜನರು ಭೇಟಿ ಕೊಡುವ ಒಂದು ಪ್ರದೇಶ ಅದು. ಸೊ ಇಬ್ರಾಹಿಮರು ತನ್ನ ಪತ್ನಿ ಮತ್ತು ಮಗುವನ್ನು ಬಿಟ್ಟು ಬರುತ್ತಾರೆ. ಅಗ್ನಿಕುಂಡಕ್ಕೆ ಎಸೆಯಲ್ಪಡುತ್ತಾರೆ. ನಮ್ರೂದ್ ಅಂತ ತನ್ನ ತಂದೆಯಿಂದ ವಿರೋಧವನ್ನು ಎದುರಿಸ್ತಾರೆ. ತನ್ನ ನಾಡಿನವರನ್ನು ವಿರೋಧಿಸ್ತಾರೆ. ಸಾಮ್ರಾಜ್ಯದ ದೊರೆ ನಮ್ರೂದ್ ಅವರನ್ನು ವಿರೋಧಿಸ್ತಾನೆ. ಅಗ್ನಿಕುಂಡಕ್ಕೆ ಎಸೆಯಲ್ಪಡುತ್ತಾರೆ. ಮಗನನ್ನೇ ಬಲಿ ಕೊಡಬೇಕೆಂಬ ಆದೇಶ ಬರುತ್ತದೆ. ಅಂದರೆ ನರಬಲಿಗೆ ಇರುವಂತಹ ಆದೇಶ ಅಲ್ಲ, ಅದು ದೇವನ ಪರೀಕ್ಷೆ ಅದು. ಸೊ ಎಲ್ಲ ಪರೀಕ್ಷೆಗಳಲ್ಲೂ ಅವರು ವಿಜಯಿ ಆಗ್ತಾರೆ. ಹಾಗೆ ಬಹಳ ಉಜ್ವಲವಾದ ತ್ಯಾಗದ, ಸಮರ್ಪಣೆಯ ಇಬ್ರಾಹಿಮರದ್ದು ಮಾತ್ರ ಅಲ್ಲ, ಇಸ್ಮಾಯಿಲ್, ಅವರ ಪತ್ನಿ ಹಾಜರ, 3 ಜನರ ಅತ್ಯಂತ ತ್ಯಾಗಪೂರ್ಣವಾದ, ಸಮರ್ಪಣೆಯಿಂದ ಕೂಡಿದ, ಬಹಳ ಸ್ವಚ್ಛವಾದ, ಅತ್ಯಂತ ನಿಷ್ಕಳಂಕವಾದ ಬದುಕಾಗಿದೆ ನಿಜವಾಗಿ ಹಜ್ಜಿನ ಎಲ್ಲ ಕರ್ಮಗಳ ಹಿನ್ನೆಲೆ. ಮತ್ತು ಹಜ್ಜಿನ ಮೂಲಕ ಆ ಪಾಠಗಳನ್ನು ಒಳಗೊಳ್ಳಬೇಕು ಎಂಬುದು ಹಜ್ಜಿನ ಸಂದೇಶ. ಯಾವ ತ್ಯಾಗ, ಸಮರ್ಪಣೆ, ಸ್ವಚ್ಛತೆ ಇಂದ ಇಬ್ರಾಹಿಮರ ಬದುಕು ಕೂಡಿತೋ, ಪೈಶಾಚಿಕತೆಯ ಹಜ್ಜಿನಲ್ಲಿ ಕಲ್ಲೆಸೆಯುವ ಕರ್ಮ ಇದೆ. ಕಲ್ಲೆಸೆಯುವುದೆಂದರೆ ಏನು? ಕಲ್ಲೆಸೆಯುವುದೆಂದರೆ ನಿಮ್ಮ ಒಳಗೆ ಇರುವ ಪಿಶಾಚಿಗಳೊಂದಿಗೆ ನೀವು ಪಿಶಾಚಿಗಳಿಗೆ ಕಲ್ಲೆಸೆಯಬೇಕಾದದ್ದು. ಕಲ್ಲೆಸೆಯುವುದು ಒಂದು ಸಂಕೇತ ಮಾತ್ರ. ನಿಮ್ಮ ಒಳಗೆ ಸೇರಿಕೊಂಡಿರುವ ಪೈಶಾಚಿಕತೆ ಇದೆಯಲ್ಲ, ಆಧ್ಯಾತ್ಮಿಕ ಉದ್ದೇಶ. ಎಸ್, ಆ ಪೈಶಾಚಿಕತೆಯನ್ನು ತೊಡೆದು ಹಾಕಬೇಕು ಎಂಬುದು ಕಲ್ಲೆಸೆಯುವುದರ ಉದ್ದೇಶ. ಹೀಗೆ ಹಜ್ಜಿನ ಎಲ್ಲ ಕರ್ಮಗಳು ಮನುಷ್ಯನನ್ನು ಸ್ವಚ್ಛಗೊಳಿಸುವ, ಮನುಷ್ಯನಿಗೆ ತ್ಯಾಗ, ಸಮರ್ಪಣೆಯಿಂದ ಕೂಡಿದ ಬದುಕು ಸಾಗಿಸಲಿಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಪ್ರಮುಖವಾದ ಆರಾಧನೆಯಾಗಿದೆ. ತಾವು ಹೇಳಿದಂತೆ ಈಗ ಹಜ್ಜಿಗೆ ಯಾತ್ರೆಗೆ ಹೋಗದವರು ಮತ್ತು ಹಜ್ಜಿನ ಸಂದರ್ಭದಲ್ಲಿ ಊರಿನಲ್ಲಿರುವಂಥ ಜನರು ಈದುಲ್ ಅದ್ಹಾ, ಬಕ್ರೀದ್ ಹಬ್ಬವನ್ನು ಆಚರಿಸ್ತಾರೆ. ಈ ಎರಡು ಇದರ ಉದ್ದೇಶ ಮತ್ತು ಇದರ ಸಂಬಂಧ ಹೇಗಿದೆ? ಈದುಲ್ ಅದ್ಹಾ ಎಂಬುದು ದುಲ್ಹಿಜ್ಜ ತಿಂಗಳ 10ರಂದು ಆಚರಿಸಲ್ಪಡುವ ಹಬ್ಬ ಅದು. ಮತ್ತು ಯಾರು ಹಜ್ಜ್ನಲ್ಲಿದ್ದಾರೆ ಅವರಿಗೆ ಈ ಹಬ್ಬ ಇಲ್ಲ. ಮಕ್ಕಾದಲ್ಲಿ ಯಾರು ಹಜ್ ಮಾಡುತ್ತಾ ಇರುತ್ತಾರೆ ಅಂದರೆ ದುಲ್ಹಿಜ್ಜ 10ರಂದು ಹಜ್ಜಿನ ಪ್ರಮುಖವಾದ ಕರ್ಮ ನಡೆಯುವ ದಿನ ಅದು. ಅವತ್ತು ಅರಫಾದಿಂದ ಬಂದು
ಕಲ್ಲೆಸೆಯುವ ದಿನ ಅದು. ಅಲ್ಲಿ ಹಜ್ಜಿನಲ್ಲಿ ಯಾರಿದ್ದಾರೆ ಅವರಿಗೆ ಈದ್ ಹಬ್ಬ ಇಲ್ಲ. ಹಜ್ಜಿನಲ್ಲಿ ಇಲ್ಲದ ಜನರು ಅವತ್ತು ಈದ್ ಹಬ್ಬ ಆಚರಿಸ್ತಾರೆ. ಮತ್ತು ಈದ್ ಅಂದರೆ ಬಲಿದಾನದ ಹಬ್ಬ. ನೆಹರ್ ಅಂತ ಯೌಮುನ್ ನೆಹರ್ ಅಂತ ಹೇಳೋದು, ಅದು ಬಲಿದಾನದ ಹಬ್ಬ ಅಂತ, ಬಲಿ ಕೊಡುವ ಹಬ್ಬ. ಅಂದರೆ ಇಬ್ರಾಹಿಮರು ತನ್ನ ಮಗನನ್ನು ಬಲಿ ಕೊಡಲಿಕ್ಕೆ ಸಿದ್ಧನಾದ, ಮತ್ತು ಅಂದು ಮಗ ಅಲ್ಲ, ಆಡನ್ನು ಬಲಿ ಕೊಡ್ತಾರೆ ಇಬ್ರಾಹಿಮರು. ಅದು ಸಮರ್ಪಣೆ, ಅದು ತ್ಯಾಗ, ಅದು ತ್ಯಾಗದ ಸಂಕೇತ ಅದು. ಅದರಿಂದ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಜಗತ್ತಿನಾದ್ಯಂತ ಮುಸ್ಲಿಮರು ಸಂತೋಷದಿಂದ ಸಂಭ್ರಮದಿಂದ ಈದುಲ್ ಅಲ್ಹಾ ಹಬ್ಬವನ್ನು ಆಚರಿಸ್ತಾರೆ. ಬಲಿದಾನದ ಸಂಕೇತವಾಗಿ ಆಚರಿಸಬೇಕು. ನೀವು ಐಕ್ಯತೆ ಬಗ್ಗೆ ಮಾತನಾಡಿದ್ದೀರಿ. ಹಜ್ ಎಂಬುದು ಐಕ್ಯತೆ, ಜಾಗತಿಕ ಐಕ್ಯತೆ. ಇಂದು ಜಗತ್ತಿನಲ್ಲಿ ಐಕ್ಯತೆ ಕಡಿಮೆಯಾಗುವಂತಹ ಸಂದರ್ಭ. ಎಲ್ಲಿ ನೋಡಿದರೂ ಪರಸ್ಪರ ವಿದ್ವೇಷದ ಒಂದು ವಾತಾವರಣ ನಮ್ಮ ಪ್ರದೇಶದಲ್ಲೂ ವಿಶ್ವದಲ್ಲಿಯೂ ಇದೆ. ಈ ಸಂದರ್ಭದಲ್ಲಿ ನಮಗೆ ಹಜ್ ಯಾವ ರೀತಿಯ ಮಾರ್ಗದರ್ಶನ, ಅಥವಾ ನೀವು ಯಾವ ರೀತಿ ನಮ್ಮ ವೀಕ್ಷಕರಿಗೆ ಸಂದೇಶವನ್ನು ನೀಡ್ತೀರಿ? ಹಜ್ ಮನುಷ್ಯನಿಗೆ ಒಂದು ಪಾಠ ಗೊತ್ತಿದ್ರೆ ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಬಹುದು. ಅದು ಇತ್ತೀಚೆಗೆ ನಮ್ಮ ಕಳೆದ 2 ವರ್ಷ ಮುಂಚೆ ಕತ್ತರ್ನಲ್ಲಿ ನಡೆದ ವಿಶ್ವಕಪ್ ವರ್ಲ್ಡ್ ಫುಟ್ಬಾಲ್ ಟೂರ್ನಮೆಂಟಿನಲ್ಲಿ ಪ್ರತಿಪಾದನೆ ಆಗಿತ್ತು ಫಿಫಾದಲ್ಲಿ. ಅಲ್ಲಿ ನಡೆದ ಒಂದು ಚರ್ಚೆಯಲ್ಲಿ ಜಗತ್ತಿನ ವಿವಿಧ ಧರ್ಮಗಳು, ವಿವಿಧ ಅಂತಸ್ತುಗಳು, ವಿವಿಧ ವರ್ಗಗಳು, ವಿವಿಧ ಜಾತಿಗಳು, ವಿವಿಧ ಭಾಷೆಗಳು, ಇದೆಲ್ಲವನ್ನು ಒಟ್ಟು ಸೇರಿಸಲಿಕ್ಕೆ ಒಂದೇ ಪರಿಹಾರ ಯಾವುದು ಎಂಬ ಪ್ರಶ್ನೆಗೆ ಬಂದ ಉತ್ತರ, ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಅಂತ ಪವಿತ್ರ ಕುರ್ಆನ್ನ ಸೂಕ್ತ ಅದು. ನಾವು ನಿಮ್ಮನ್ನು ಓರ್ವ ತಂದೆ ಮತ್ತು ತಾಯಿಯಿಂದ ಸೃಷ್ಟಿಸಿದ್ದೇವೆ ಅಂತ. ಈ ಜಗತ್ತಿನಲ್ಲಿರುವ ಎಲ್ಲ ಹಿಂದೂಗಳು, ಎಲ್ಲ ಮುಸ್ಲಿಮರು, ಎಲ್ಲ ಕ್ರೈಸ್ತರು, ಧರ್ಮ ಇರುವವರು, ಧರ್ಮ ಇಲ್ಲದವರು, ನಾವೆಲ್ಲ ಒಬ್ಬ ತಂದೆ ತಾಯಿಯ ಮಕ್ಕಳು ಎಂಬ ಆ ವಿಶ್ವಾಸ ನಿಮಗೆ ಇರುವುದಾದರೆ, ಆ ಒಂದು ಆಂತರಿಕ ಶಕ್ತಿ ಅಂತ ಏನು ಹೇಳ್ತೇವೆ ಅದು ನಿಮ್ಮಲ್ಲಿ ಇರುವುದಾದರೆ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಯಾಕೆಂದರೆ ನಾವೆಲ್ಲ ಒಬ್ಬ ತಂದೆ ತಾಯಿಯ ಮಕ್ಕಳು, ಮತ್ತು ಜಗತ್ತಿನ ಎಲ್ಲ ಧರ್ಮದವರನ್ನು ಒಬ್ಬನೇ ದೇವರು ಸೃಷ್ಟಿಸಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ದೇವರು ಎಂಬುದಿರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ಖಂಡಿತವಾಗಿಯೂ ಒಬ್ಬ ದೇವ ಸೃಷ್ಟಿಸಿದ್ದಾನೆ. ಏನು ನಿಮ್ಮ ಜನ್ಮ, ಜಾತಿ, ನಿಮ್ಮ ರಾಷ್ಟ್ರ, ನಿಮ್ಮ ಭಾಷೆ ಯಾವುದೇ ಇರಲಿ, ನೀವೆಲ್ಲ ಒಬ್ಬ ದೇವನ ಸೃಷ್ಟಿಗಳು, ಮತ್ತು ನೀವೆಲ್ಲ ಒಬ್ಬ ತಂದೆ ಮತ್ತು ತಾಯಿಯಿಂದ ಹುಟ್ಟಿದವರು. ಆದ್ದರಿಂದ ನಿಮ್ಮ ಮಧ್ಯೆ ಇರುವ ಸಂಬಂಧ ಸಹೋದರರು ಎಂಬ ಸಂಬಂಧ, ಏಕೋದರ ಸಹೋದರ, ನೀವೆಲ್ಲ ಸಹೋದರರು, ಯಾಕಂದರೆ ಒಂದೇ ತಂದೆ ತಾಯಿಯ ಮಕ್ಕಳು. ಹಜ್ ಕಲಿಸಿಕೊಡುವ ಪಾಠ ಅದು. ನೀವೆಲ್ಲ ಸಹೋದರರು, ನೀವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು. ಆದ್ದರಿಂದಲೇ ನಿಮ್ಮ ಮಧ್ಯೆ ಅಂತರ ಇಲ್ಲ, ನಿಮ್ಮ ಮಧ್ಯೆ ಉಚ್ಚ ನೀಚತೆಗಳಿಲ್ಲ, ನಿಮ್ಮ ಮಧ್ಯೆ ಭಿನ್ನತೆಗಳಿಲ್ಲ, ನೀವೆಲ್ಲ ಸಮಾನರು. ಈ ಪಾಠ, ಈ ಮಾರ್ಗದರ್ಶನ ಇವತ್ತಿನ ಸಮಾಜಕ್ಕೆ ಬಹಳ, ನಾನು ಹೇಳಿದ ಹಾಗೆ, ಜನಾಂಗೀಯತೆಯಲ್ಲಿ ಹೊತ್ತಿ ಉರಿಯುತ್ತಿರುವ ಅಸಮಾನತೆ, ಛಿದ್ರತೆ, ವಿಭಜನೆ, ದ್ವೇಷ, ಇದೆಲ್ಲವೂ ವ್ಯಾಪಕವಾಗಿರುವ ಒಂದು ಸಮಾಜಕ್ಕೆ ಹಜ್ ಕೊಡುವ ಏಕತೆ, ಸಮಾನತೆ, ಈ ಪಾಠ ಬಹಳ ಅಗತ್ಯ ಇದೆ. ಮತ್ತು ಈ ಸಂದೇಶವನ್ನು ಹೆಚ್ಚು ಹೆಚ್ಚು ಸಮಾಜಕ್ಕೆ ಪರಿಚಯಿಸಬೇಕಾದ ಮತ್ತು ಸಮಾಜದಲ್ಲಿ ಹೆಚ್ಚು ಹೆಚ್ಚು ವ್ಯಾಪಕಗೊಳಿಸಬೇಕಾದ ಅಗತ್ಯ ಖಂಡಿತ ಇದೆ. ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಈ ಪ್ರಸಕ್ತ ಸಮಯದಲ್ಲಿ ಈದುಲ್ ಅಲ್ಹಾ ಹಬ್ಬ ಇನ್ನೇನು ಕೆಲವು ದಿನಗಳಲ್ಲಿ ಬರ್ತಾ ಇದೆ. ಹಬ್ಬವನ್ನು ಹೇಗೆ ನಾವು ವಿಶ್ವಾಸಿಗಳು ಹೇಗೆ ಆಚರಿಸಬೇಕು, ಅದೇ ರೀತಿ ಹಬ್ಬಗಳ ಸಂದೇಶ ನಮ್ಮ ಇತರ ಸಮುದಾಯದವರಿಗೂ ನಮ್ಮ ಪರಿಸರದವರಿಗೂ ಹೇಗೆ ಹಬ್ಬದ ಸಂದೇಶವನ್ನು ಆಚರಿಸುವುದರ ಮೂಲಕ ನಮಗೆ ತಿಳಿಸಬಹುದು, ಅದೇ ರೀತಿ ಹಬ್ಬಗಳ ಮೂಲಕ ಸಮಾಜವನ್ನು ಹೇಗೆ ಬಲಪಡಿಸಬಹುದು, ಇಷ್ಟು ವಿಚಾರಗಳ ಬಗ್ಗೆ ಒಂದಿಷ್ಟು. ಹಬ್ಬ, ಎಲ್ಲ ಹಬ್ಬಗಳು ಸಮಾಜಕ್ಕೆ ಧಾರಾಳ ಸಂದೇಶವನ್ನು ಕೊಡುತ್ತದೆ. ಅದು ಮುಸ್ಲಿಮರ ಹಬ್ಬ ಇರಲಿ, ಹಿಂದೂಗಳ ಹಬ್ಬ ಇರಲಿ, ಕ್ರೈಸ್ತರ ಹಬ್ಬ ಇರಲಿ, ಯಾರದೇ ಹಬ್ಬ ಇರಲಿ, ಹಬ್ಬಗಳಲ್ಲೆಲ್ಲ ಧಾರಾಳ ಸಂದೇಶಗಳಿವೆ. ಹಬ್ಬಗಳು ಒಂದು ಧರ್ಮದ, ಒಂದು ಸಂಸ್ಕೃತಿಯ ಪ್ರತಿಬಿಂಬ. ಅದು ಆ ಧರ್ಮ ಏನು, ಆ ಸಂಸ್ಕೃತಿ ಏನು ಎಂಬುದರ ಪ್ರತಿಬಿಂಬ ಆಗಿದೆ. ಮುಸ್ಲಿಮರಿಗೆ 2 ಹಬ್ಬಗಳಿವೆ, ಈದುಲ್ ಫಿತ್ರ್ ಮತ್ತು ಈದುಲ್ ಅಲ್ಹಾ. 2 ಹಬ್ಬಗಳಲ್ಲೂ ಪ್ರಪ್ರಥಮವಾದ ಪರಿಗಣನೆ ಇರುವುದು ದುರ್ಬಲರಿಗೆ, ಬಡವರಿಗೆ, ಅಶಕ್ತರಿಗೆ. ಯಾಕೆಂದರೆ ಈದುಲ್ ಫಿತರ್ನ ದಿವಸ ಅವರು ಫಿತ್ರ್ ಜಕಾತ್ ಕೊಡ್ತಾರೆ ದುರ್ಬಲರಿಗೆ. ಈದುಲ್ ಅಲ್ಹಾದ ದಿನದಂದು ಅವರು ಬಲಿದಾನದ ಮಾಂಸವನ್ನು ದುರ್ಬಲರಿಗೆ, ಅಸಹಾಯಕರಿಗೆ ತಲುಪಿಸ್ತಾರೆ. ಆದ್ದರಿಂದ 2 ಹಬ್ಬಗಳಲ್ಲಿ ಪ್ರಪ್ರಥಮ ಪರಿಗಣನೆ ಇರುವುದು ಅಶಕ್ತರಿಗೆ, ಸಮಾಜದಲ್ಲಿರುವ ದುರ್ಬಲರಿಗೆ, ಕಷ್ಟಪಡುವವರಿಗೆ,
ಸಮಾಜದ ತಳಮಟ್ಟದ ಜನರಿಗೆ ಅತಿ ಹೆಚ್ಚಿನ ಪರಿಗಣನೆ, ಒಂದನೆಯ ಪರಿಗಣನೆ ಈದಿನಲ್ಲಿರುವುದು ಅವರಿಗೆ. ಎರಡನೆಯದಾಗಿ ಇದು ಒಂದು ಆಧ್ಯಾತ್ಮಿಕ ಉನ್ನತಿಯನ್ನು ಕಲಿಸಿಕೊಡುವ ಹಬ್ಬ. ಈದಂದರೆ ಮರಳುವುದು ಅಂತ ಅರ್ಥ. ಈದಂದರೆ ಮರಳುವುದು ಅಂತ, ವಾಪಸ್ ಹೋಗುದು. ಎಲ್ಲಿಗೆ ಮರಳಬೇಕು, ಎಲ್ಲಿಂದ ಎಲ್ಲಿಗೆ ಮರಳಬೇಕು ಅಂದರೆ ನಮಗೆಲ್ಲ ಒಂದು ಒರಿಜಿನಾಲಿಟಿ ಇದೆ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ ಅಂತ. ನಾವೆಲ್ಲ ಒಳ್ಳೆಯವರಾಗಿ ಹುಟ್ಟಿದವರು, ನಾವೆಲ್ಲ ಕೆಟ್ಟವರಾಗಿ ಹುಟ್ಟಿದವರು ಯಾರೂ ಇಲ್ಲ ಭೂಮಿಯಲ್ಲಿ. ಹುಟ್ಟುವಾಗ ಕಳ್ಳರು, ಕೋಮವಾದಿಗಳು, ಭಯೋತ್ಪಾದಕರು, ಅತ್ಯಾಚಾರಿಗಳು, ಭ್ರಷ್ಟಾಚಾರಿಗಳಾಗಿ ಜಗತ್ತಿನಲ್ಲಿ ಯಾರೂ ಹುಟ್ಟುವುದಿಲ್ಲ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗು ಶುದ್ಧವಾಗಿ, ಸ್ವಚ್ಛವಾಗಿ, ಕಳಂಕ ಇಲ್ಲದೆ ನಿಷ್ಕಳಂಕವಾಗಿ ಹುಟ್ಟುತ್ತದೆ. ಆದ್ದರಿಂದ ನಮ್ಮ ಒರಿಜಿನಾಲಿಟಿ ಯಾವುದು ಅಂತ ಕೇಳಿದರೆ ನಾವೆಲ್ಲ ಒಳ್ಳೆಯವರು. ನಾವು ಯಾರು ಕೆಟ್ಟವರಲ್ಲ, ನಾವು ಯಾರು ಕೋಮುವಾದಿಗಳಲ್ಲ, ನಾವು ಯಾರೂ ಭ್ರಷ್ಟಾಚಾರಿಗಳಲ್ಲ, ಅತ್ಯಾಚಾರಿಗಳಲ್ಲ, ನಾವೆಲ್ಲ ಒಳ್ಳೆಯವರು. ಆ ಒಳ್ಳೆಯತನದಿಂದ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ದಾರಿ ತಪ್ತಾ ಇರ್ತೇವೆ. ಅಲ್ಲಿಂದ ಮತ್ತೆ ಪುನಃ ನೀವು ವಾಪಸ್ ಮರಳಬೇಕು. ಸಂತೋಷದ ಕಡೆ ಅಲ್ಲ, ನಿಮ್ಮ ಒರಿಜಿನಾಲಿಟಿಯ ಕಡೆಗೆ ಮರಳಬೇಕು. ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಹಲವು ಸಂದರ್ಭಗಳೆಲ್ಲ ಅದನ್ನು ತಿದ್ದುವ, ಬದುಕಿಗೆ ತಿರುಗಿ ನೋಡುವ ಅವಕಾಶಗಳು ಸಿಗ್ತವೆ. ಅಂತ ಅವಕಾಶ ಈದ್ ಹಬ್ಬ ಅಂದರೆ ನಾವು ನಮ್ಮ ತಪ್ಪುಗಳನ್ನು ಗುರುತಿಸಿಕೊಂಡು, ನಮ್ಮ ಕುಂದುಕೊರತೆಗಳನ್ನು ಗುರುತಿಸಿಕೊಂಡು ಮತ್ತೆ ನಮ್ಮ ಆ ಸ್ವಚ್ಛವಾದ ಪ್ರಕೃತಿಗೆ ಮರಳುವ ಪಾಠವಾಗಿದೆ ಹಬ್ಬದ ಪಾಠ. ಈದಂದರೆ ಮರಳುವುದು ಅಂತ. ಮೂರನೆಯದಾಗಿ ಈದಿನ ದಿನದಂದು ಮಾಡುವ ಬಹಳ ದೊಡ್ಡ ಕೆಲಸ ಮತ್ತು ಅವರಿಗೆ ಆದೇಶಿಸಲಾಗಿರುವುದು, ನಿಮ್ಮ ಕುಟುಂಬವನ್ನು ನೀವು ಭೇಟಿ ಮಾಡಬೇಕು ಅಂತ. ಕುಟುಂಬ ಸಂಬಂಧವನ್ನು ಬಲಪಡಿಸುವುದು ಇಸ್ಲಾಮಿನ ಬಹಳ ಶ್ರೇಷ್ಠವಾದ ಶಿಕ್ಷಣ. ಕುಟುಂಬ ಸಂಬಂಧವನ್ನು ಹಾಳು ಮಾಡುವವ ಸ್ವರ್ಗ ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಾ ಯದ್ಖುಲುಲ್ ಜನ್ನತ ಮನ್ ಕಾತಿಉರ್ ರಹಮ್ ಅಂತ. ಯಾರು ಕುಟುಂಬ ಸಂಬಂಧ ಹಾಳು ಮಾಡುತ್ತಾನೆ ಅವ ಎಷ್ಟೂ ಆರಾಧನೆಗಳನ್ನು ಮಾಡಲಿ, ಅವನಿಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಅಂತ. ಅದರಿಂದ ಕುಟುಂಬ ಸಂಬಂಧದ ಒಂದು ಬಲಪಡಿಸುವುದು ಇಸ್ಲಾಮಿನಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಕೆಲಸ ಮತ್ತು ಈದಿನ ದಿನದಂದು ನೀವು ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಅದು. ನಿಮ್ಮ ಕುಟುಂಬ ಸಂಬಂಧವನ್ನು ಬಲಪಡಿಸುವುದು, ನಿಮ್ಮ ಕುಟುಂಬದ ಕಡೆಗೆ ನೀವು ಭೇಟಿ ಕೊಡಬೇಕು. ನಾಲ್ಕನೆಯದಾಗಿ ಈದ್ ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವ ಹಬ್ಬ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆ ಮಾಡಿದ್ದು. ಈದಂದರೆ ಅವರು ಈದಿನ ದಿನದಂದು ಅವರೆಲ್ಲರನ್ನು ಭೇಟಿಯಾದರು, ಅವರೆಲ್ಲರೊಂದಿಗೆ ಶುಭಾಶಯಗಳನ್ನು ಹಂಚಿಕೊಂಡಿದ್ದಲ್ಲಿ ಯಹೂದಿಗಳಿದ್ದರು, ಕ್ರೈಸ್ತರಿದ್ದರು, ಬಹುದೇವ ವಿಶ್ವಾಸಿಗಳಿದ್ದರು, ಮುಸ್ಲಿಮರು ಇದ್ದಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈದಿನ ದಿನ ಎಲ್ಲರನ್ನೂ ಭೇಟಿಯಾಗ್ತಾ ಇದ್ದರು, ಎಲ್ಲರೊಂದಿಗೆ ಸಂತೋಷ ಮತ್ತು ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದರು. ಅದರಿಂದ ಈದ್ ಎಂಬುದು ಒಟ್ಟು ಸಮಾಜ ಸಂಭ್ರಮಿಸಬೇಕಾದ, ಒಟ್ಟು ಸಮಾಜ ಸಂತೋಷ ಪಡಬೇಕಾದ, ಪರಸ್ಪರ ಬೆರೀಬೇಕಾದ, ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಬೇಕಾದ, ಎಲ್ಲ ಮನುಷ್ಯರನ್ನು ಅಪ್ಪಿ ಹಿಡಿಯುವ ಒಂದು ಸ್ವಭಾವ ಇದೆ ಅಲ್ಲ, ಅದು ಬಹಳ ಶಕ್ತಿ ಕೊಡ್ತದೆ ನಿಮಗೆ. ನೀವೆಲ್ಲ ನಿಮ್ಮ ಧರ್ಮ ಜಾತಿಗಳನ್ನೆಲ್ಲ ಮೀರಿ ಜನರನ್ನು ಸ್ವಲ್ಪ ಅಪ್ಪಿ ಹಿಡೀರಿ, ಎಲ್ಲರೂ ಸ್ವಲ್ಪ ಒಟ್ಟಿಗೆ ಕೂತುಕೊಂಡು ಊಟ ಮಾಡಿ. ಅದು ಸಮಾಜಕ್ಕೆ ಕೊಡುವ ಒಂದು ಶಕ್ತಿ ಇದೆ ಅಲ್ಲ, ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿ. ಅದರಿಂದ ಈದ್ ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಂತಹ ಹಬ್ಬ. ಎಲ್ಲರೊಂದಿಗೆ ಶುಭಾಶಯ ಹಂಚಿಕೊಳ್ಳಲು, ಎಲ್ಲರೊಂದಿಗೆ ಈದಿನ ಔತಣವನ್ನು ಹಂಚಿಕೊಳ್ಳಲು, ಎಲ್ಲರೊಂದಿಗೆ ಬೆರೆಯಲು, ಎಲ್ಲರೂ ಸಂತೋಷ ಪಡುವ, ಎಲ್ಲರೂ ಸಂಭ್ರಮಿಸುವ ಮತ್ತು ಒಂದು ರೀತಿಯ ಭಯದ ಸಮಾಜ ನಮ್ಮದು. ನಂಬಿಕೆ ಇಲ್ಲದ, ಭಯ, ಭ್ರಮೆ, ವಿಶ್ವಾಸ ಇಲ್ಲದ, ಗೌರವ ಇಲ್ಲದ ಸಮಾಜ ನಮ್ಮದು. ಕತ್ತಲು ಅಂತ ಹೇಳ್ಬೋದು ನೀವು. ನಾವೆಷ್ಟು ಬೆಳಕಿನಲ್ಲಿದ್ದೇವೆ ಅಂತ ಹೇಳಿಕೊಂಡ್ರು ನಾವೆಲ್ಲ ಬದುಕುತ್ತಾ ಇರೋದು ಕತ್ತಲಿನಲ್ಲಿ. ವಿದ್ವೇಷದ ಒಂದು ಹೌದು, ವಿದ್ವೇಷ ಇದೆ, ಹಗೆತನ ಇದೆ, ಸಂಶಯ ಇದೆ, ಭಯ ಇದೆ, ಭ್ರಮೆ ಇದೆ. ಕತ್ತಲಲ್ಲಿ ನಾವು ಅಲೆದಾಡ್ತಾ ಇದ್ದೇವೆ. ಇದು ನಿಮಗೆ ಬೆಳಕನ್ನು ಕೊಡುವ ಹಬ್ಬ ಅದು. ಅಂದರೆ ಈ ಭ್ರಮೆಗಳಿಂದ, ಈ ಸಂಶಯಗಳಿಂದೆಲ್ಲ ಮುಕ್ತವಾಗಿ, ಈ ಭಯದಿಂದ ಮುಕ್ತವಾಗಿ ನೀವೆಲ್ಲ ಧೈರ್ಯದಿಂದ ಬದುಕಬೇಕು, ಬಹಳ ಆತ್ಮವಿಶ್ವಾಸದೊಂದಿಗೆ ಬದುಕಬೇಕು. ನಾವೆಲ್ಲ ಶುದ್ಧ ಮನುಷ್ಯರಾಗಿ, ಒಳ್ಳೆಯ ಮನುಷ್ಯರಾಗಿ ಬದುಕುವಾಗ ಅವರಲ್ಲಿ ಆತ್ಮವಿಶ್ವಾಸ ಇದೆ. ಮತ್ತು ಎಲ್ಲಿ ನೀವು ಪರಸ್ಪರ ಬೆರೆಯುವಾಗ, ಮನುಷ್ಯರ ಮಧ್ಯೆ ಪರಸ್ಪರ ವಿಶ್ವಾಸ ಇರುವಾಗ, ಪರಸ್ಪರ ಗೌರವ ಇರುವಾಗ ಮಾತ್ರ ಮನುಷ್ಯ ನೆಮ್ಮದಿಯಿಂದ ಬದುಕುತ್ತಾನೆ. ಆದ್ದರಿಂದ ಭಯ ಇಲ್ಲದ, ಬಹಳ ಆತ್ಮವಿಶ್ವಾಸದೊಂದಿಗೆ ಬದುಕುವ ಮತ್ತು ಬದುಕಬೇಕಾದ ಒಂದು ಪಾಠವನ್ನು, ಒಂದು ಮಾರ್ಗದರ್ಶನವನ್ನು, ಒಂದು ಚಿಂತನೆಯನ್ನು ಸಮಾಜಕ್ಕೆ ಈದ್ ಹಬ್ಬ ಖಂಡಿತ ಕೊಡುತ್ತದೆ. ಮತ್ತು ಅದಕ್ಕಾಗಿ ಈದ್ ಹಬ್ಬವನ್ನು ಮುಸ್ಲಿಮರು ಖಂಡಿತ ಬಳಸಿಕೊಳ್ಬೇಕು. ಈದ್ ಹಬ್ಬ ಒಂದು ದಿವಸದ ಹಬ್ಬಕ್ಕೆ ಅಥವಾ ಒಂದು ದಿವಸದ ಸಂಭ್ರಮಕ್ಕೆ ಮಾತ್ರ ಸೀಮಿತಗೊಳ್ಳದೆ, ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಜನರನ್ನು, ಸಂಘಟನೆಗಳನ್ನು ಬಳಸಿ ಯಾವ ರೀತಿ ಅದನ್ನೊಂದು ಸಮಾಜದ ಸಂತೋಷ, ಸಮಾಜದ ಸಂಭ್ರಮವಾಗಿ ಬಳಸಬಹುದು.
ಹಬ್ಬಗಳನ್ನು ಜನರನ್ನು ಒಟ್ಟುಗೂಡಿಸುವ ಒಂದು ಮಾಧ್ಯಮವಾಗಿ ನಾವು ಖಂಡಿತ ಬಳಸ್ಕೊಳ್ಬೇಕು ಇವತ್ತಿನ ದಿನ. ಅದು ಈದ್ ಹಬ್ಬ ಮಾತ್ರ ಅಲ್ಲ, ಎಲ್ಲ ಹಬ್ಬಗಳನ್ನು, ಎಲ್ಲ ಧರ್ಮದವರ ಹಬ್ಬಗಳನ್ನು, ಎಲ್ಲ ಹಬ್ಬಗಳಲ್ಲೂ ಆ ಹಬ್ಬದ ಸಂದೇಶಗಳಿವೆ ಅಲ್ಲ, ಎಲ್ಲ ಹಬ್ಬಕ್ಕೂ ಅದರದೇ ಆದ ಶ್ರೇಷ್ಠವಾದ ಸಂದೇಶ ಇದೆ. ಯಾವ ಹಬ್ಬದಲ್ಲೂ ಜನರನ್ನು ವಿಭಜಿಸುವ, ದ್ವೇಷಿಸುವ, ಮನುಷ್ಯತ್ವವನ್ನು ಅಳಿಸುವ ಯಾವ ಸಂದೇಶಗಳು ಯಾವ ಹಬ್ಬದಲ್ಲೂ ಇಲ್ಲ. ಇದನ್ನೆಲ್ಲ ಬಲಪಡಿಸುವ ಸಂದೇಶಗಳು ಎಲ್ಲ ಹಬ್ಬಗಳಲ್ಲೂ ಇದೆ. ಹಬ್ಬ ಎಲ್ಲ ಇರುವುದು ಅದಕ್ಕೆ ಅಲ್ವ, ಎಲ್ಲವೂ ಧರ್ಮ, ಹಬ್ಬ, ಕಲೆ, ಸಾಹಿತ್ಯ ಇದೆಲ್ಲ ಇರುವುದು ಮನುಷ್ಯನಿಗೆ ಬದುಕು ಕಟ್ಟಿಕೊಡುವುದಕ್ಕೆ. ಅದರಿಂದ ಹಬ್ಬದಲ್ಲಿ ಕೂಡ ಬಹಳ ದೊಡ್ಡ ಸಂದೇಶಗಳಿವೆ, ಪಾಠಗಳಿವೆ. ಎಲ್ಲ ಹಬ್ಬಗಳ ಸಂದೇಶಗಳನ್ನು ನಾವು ಸಾರ್ವಜನಿಕವಾಗಿ ಒಟ್ಟಿಗೆ ಸೇರಿ ಪರಸ್ಪರ ತಿಳಿಸುವ ಕೆಲಸಗಳು ನಡೀತಾ ಇರಬೇಕು. ಅದರಿಂದ ಹೊಸ ತಲೆಮಾರಿಗೆ ಧಾರಾಳ ಪಾಠಗಳು ಸಿಗ್ತದೆ. ಇತ್ತೀಚೆಗೆ ನಮ್ಮ ಸಿಂಧನೂರಿನಲ್ಲಿ, ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಯುಗಾದಿ ಮತ್ತು ಈದ್ ಹಬ್ಬ ಅಂತ ಒಟ್ಟಿಗೆ ಆಚರಿಸಿದರು. ಒಳಗೆ ಬರುವಾಗ ಯುಗಾದಿ ಹಬ್ಬದ ಬೇವು ಬೆಲ್ಲ ಕೊಟ್ಟರು ಎಲ್ಲರಿಗೂ. ಕೊನೆಗೆ ಉತ್ತರ ಕರ್ನಾಟಕದಲ್ಲಿ ಶಿರುಕುರ್ಮ ಅಂದರೆ ಈದಿನ ಒಂದು ಸಂಕೇತ. ಅಂದರೆ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಶಿರುಕುರ್ಮ ಕುಡಿಸಿದ್ರು. ಎಲ್ಲರೂ ಸಂತೋಷಪಟ್ಟರು, ಎಲ್ಲರೂ ಸಂಭ್ರಮಿಸಿದ್ರು. ಮತ್ತು ಸಾವಿರಾರು ಜನ ಸೇರಿದ್ರು, ಎಲ್ಲ ಧರ್ಮದ ಜನರು ಸೇರಿದ್ರು. ಅವರಿಗೆ ಯುಗಾದಿ ಮತ್ತು ಈದ್ ಹೊರತಾಗಿ ಬೇರೆ ಯಾವುದೂ ಅವರಿಗೆ ಕಾಣ್ತಾ ಇರಲಿಲ್ಲ, ಹಿಂದೂ ಮುಸ್ಲಿಂ ಎಲ್ಲ ಅವರೆಲ್ಲ. ಸೊ ನಾನು ಹೇಳ್ತಾ ಇರೋದು, ಇಂತಹದೆಲ್ಲ ಧಾರಾಳ ನಡೀಬೇಕು ನಮ್ಮಲ್ಲಿ. ಒಟ್ಟಿಗೆ ಸೇರಿಕೊಂಡು ಧಾರ್ಮಿಕ ಆಚರಣೆಗಳು ಒಂದು ಕಡೆ ಇರಲಿ, ಅದನ್ನು ನಾವೇ ಮಾಡಿಕೊಳ್ಳೋಣ, ಅದನ್ನು ಎಕ್ಸ್ಚೇಂಜ್ ಎಲ್ಲ ಮಾಡಬಾರ್ದು. ಅದರ ಒಂದು ಸಾಮಾಜಿಕ ಆಚರಣೆ ಇದೆ ಅಲ್ಲ, ಅದರ ಸಂದೇಶ ಏನಿದೆ ಆ ಸಂದೇಶವನ್ನು ಜನರಿಗೆ ತಿಳಿಸುವುದು ಮತ್ತು ಆ ಸಂಭ್ರಮವನ್ನು ಹಂಚಿಕೊಳ್ಳುವುದು, ಅದು ಊಟ ಮಾಡುವುದು ಇರ್ಬೋದು, ಸಿಹಿ ಹಂಚಿಕೊಳ್ಳುವುದು ಇರ್ಬೋದು. ಹೀಗೆ ಈ ಹಬ್ಬಗಳ ಸಂದೇಶಗಳನ್ನು ಸಮಾಜಕ್ಕೆ ಹೆಚ್ಚು ಹೆಚ್ಚು ನಾವು ತಿಳಿಸಬೇಕು. ಇಲ್ಲಾಂದರೆ ಇದೆಲ್ಲ ನಿಗೂಢ ಆಗ್ತದೆ. ಈದಿನ ಸಂದರ್ಭದಲ್ಲಿ ಕೂಡ ಹಾಗೆ ಬಲಿ ಯಾಕೆ, ಬಲಿ ಏನು, ಇದನ್ನೆಲ್ಲ ಸಮಾಜಕ್ಕೆ ಸ್ವಲ್ಪ ಸರಿಯಾಗಿ ತಿಳಿಸಿಕೊಟ್ರೆ ಯಾವ ಅನಾಹುತಗಳಾಗುವುದಿಲ್ಲ. ಅದರಿಂದ ಎಲ್ಲ ಹಬ್ಬದ ಸಂದರ್ಭದಲ್ಲೂ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಮುಖ್ಯವಾಗಿ ಸರ್ಕಾರವೇ ಮುತುವರ್ಜಿ ವಹಿಸಿ ಕೂಡ ಇಂಥ ಕೆಲಸಗಳನ್ನೆಲ್ಲ ಮಾಡಬೇಕು ಇವತ್ತಿನ ದಿನಗಳಲ್ಲಿ. ಹಾಗೆ ಜನರನ್ನು ಜೋಡಿಸುವ, ಜನರ ಮಧ್ಯೆ ಇರುವ ಅಪನಂಬಿಕೆಗಳನ್ನು ಹೋಗಲಾಡಿಸುವ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಒಂದು ಅವಕಾಶವಾಗಿ ಕೂಡ ನಾವು ಹಬ್ಬವನ್ನು ಖಂಡಿತ ಬಳಸಿಕೊಳ್ಬೇಕು. ಅದರಿಂದ ಸಮಾಜ ಕಲುಷಿತಗೊಂಡ ಇವತ್ತಿನ ಸಮಾಜಕ್ಕೆ ಸ್ವಲ್ಪವಾದರೂ ಅದನ್ನು ತಿಳಿಗೊಳಿಸುವ ಒಂದು ಅವಕಾಶ ಖಂಡಿತ ಇದೆ. ಆತ್ಮೀಯರೇ, ಇಂದಿನ ಅರ್ಥಪೂರ್ಣ ಮಾತುಕತೆಯ ಮೂಲಕ ಹಜ್ ಜಾಗತಿಕ ಐಕ್ಯ ಮತ್ತು ಈದ್ ಉಲ್ ಅದ್ಹಾ ಸಂದೇಶ ಎಂಬ ವಿಷಯದ ಬಗ್ಗೆ ಅನೇಕ ಮಹತ್ವದ ಅಂಶಗಳನ್ನು ನಾವು ತಿಳಿದುಕೊಂಡೆವು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಮೂಲ್ಯವಾದ ವಿಚಾರಗಳನ್ನು ಹಂಚಿಕೊಂಡಂತಹ ಜನಾಬ್ ಮೊಹಮ್ಮದ್ ಕುಂಞಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಜ್ ನಮಗೆ ಮಾನವೀಯತೆ, ಸಮಾನತೆ ಮತ್ತು ಸಹೋದರತ್ವದ ಪಾಠ ಕಲಿಸಿದರೆ, ಈದ್ ಉಲ್ ಅದ್ಹಾ ತ್ಯಾಗ, ಭಕ್ತಿ ಮತ್ತು ಪರೋಪಕಾರದ ಮಹತ್ವವನ್ನು ನೆನಪಿಸುತ್ತದೆ. ಇವು ಕೇವಲ ಆಚರಣೆಗಳಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಕರ್ಮ, ಒಂದು ಸಂತೋಷ. ಸರ್ವರಿಗೂ ಈದ್ ಉಲ್ ಅದ್ಹಾ ಹಬ್ಬದ ಶುಭಾಶಯಗಳು. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.